ಇನ್ನು ಸಿಎಂ ರನ್ನ ಸಂಸದ ಅನಂತ್ ಕುಮಾರ್ ಹೆಗಡೆ ಮಗನೇ ಅಂತ ಹೇಳಿದ್ದರು. ಇದೇ ಮಾತು ಈಗ ದೊಡ್ಡ ಸಮರಕ್ಕೆ ವೇದಿಕೆ ಮಾಡಿಕೊಡ್ತಾ ಇದೆ. ಖುದ್ದು ಬಿಜೆಪಿಯವರು ಕೂಡ ಸಂಸದರ ಹೇಳಿಕೆಯನ್ನು ಒಪ್ಕೊಳ್ತಾ ಇಲ್ಲ. ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಮಗನೇ ಮಾನ ಮರ್ಯಾದೆ ಇಲ್ವಾ ಅನಂತ್ ಕುಮಾರ್ ಹೆಗಡೆ ಅವರೇ? ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ಹೇಳಿದ ಈ ಒಂದೇ ಒಂದು ಮಾತು ನೋಡಿ, ಇದು ಕಾಂಗ್ರೆಸ್ ನಾಯಕರ ಕೋಪಾಗ್ನಿ ಸ್ಫೋಟವಾಗುವಂತೆ ಮಾಡಿದೆ. ಇಷ್ಟೇ ಅಲ್ಲ, ಸ್ವಪಕ್ಷದ ನಾಯಕರು ಕೂಡ ತಮ್ಮದೇ ಸಂಸದರ ಮಾತನ್ನ ಒಪ್ಪಿಕೊಳ್ಳದಂತೆ ಮಾಡಿದೆ. ರಾಮ ಮಂದಿರ ನಿಲ್ಲಲೇ ಮಗನೆ ಅಂತ ಅನಂತ್ ಕುಮಾರ್ ಹೆಗಡೆ ಹೇಳಿದ್ದು ಈಗ ದೊಡ್ಡ ಚರ್ಚೆಗೂ ಗ್ರಾಸವಾಗಿದೆ. ಅನಂತ್ ಕುಮಾರ್ ಹೆಗಡೆ ಮಾತಿಗೆ ಕಾಂಗ್ರೆಸ್ ನಾಯಕರಂತೂ ಬೆಂಕಿ ಅಂತಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅಂತೂ ಅನಂತ್ ಕುಮಾರ್ ಹೆಗಡೆ ಎಲ್ಲವನ್ನ ಮೀರಿ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ, ಶಿವರಾಜ್ ತಂಗಡಗಿ ಮಗನೇ ಹುಷಾರ್ ಅಂತ ಸಂಸದರ ದಾಟಿಯಲ್ಲಿ ಗುಡುಗಿದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ ಮಾತನಾಡಿ ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸ್ವತ್ತ ಅಂತ ಖಾರವಾಗಿ ಕುಟುಕಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅದನ್ನೆಲ್ಲವೂ ಮೀರ್ತಾರೆ. ಲಕ್ಷ್ಮಣ ರೇಖೆ ಅನ್ನೊಂದಿರ್ತದೆ, ಅದೆಲ್ಲ ಮೀರಿ ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಸಂವಿಧಾನಾತ್ಮಕವಾದಂಥ ಹುದ್ದೆ, ಪ್ರೈಮ್ ಮಿನಿಸ್ಟರ್ ಹುದ್ದೆ, ಸಂವಿಧಾನಾತ್ಮಕ ಹುದ್ದೆ. ನರೇಂದ್ರ ಮೋದಿ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ದಿ ಪೀಪಲ್ ಆಫ್ ದಿ ಇಂಡಿಯಾ. ಸಿದ್ದರಾಮಯ್ಯ ಇಸ್ ಇಲೆಕ್ಟೆಡ್ CM ಆಫ್ ದಿ ಕರ್ನಾಟಕ ಪೀಪಲ್. ಅಂಥವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡಿದ್ರಿ. ಈಗ ಸಿದ್ದರಾಮಯ್ಯ ಬಗ್ಗೆ, ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ ಜನ ಹೋಗ್ತಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ, ಕಾಂಗ್ರೆಸ್ದ ಬಗ್ಗೆ ಏನಾದರೂ ಒಂದು ಹೆಜ್ಜೆನ ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಮಗನೇ ನಾನು ಅಲ್ಲಿಗೆ ಬಂದು ನಿಮ್ಗೆ ಉತ್ತರ ಕೊಡ್ತೀನಿ. ಅನಂತ್ ಕುಮಾರ್ ಹೆಗಡೆ ಅವರೇ, ಮೈಂಡ್ ಯುವರ್ ಟಂಗ್. ನಾಲ್ಗೆ ಹಿಡಿತದಲ್ಲಿರಬೇಕು. ಒಂದು ಅಹಿಂದ ಲೀಡ್ರು, ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಇಲ್ವಾ ಅನಂತ್ ಕುಮಾರ್ ಹೆಗಡೆ ಅವರೇ? ಏನು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸೊತ್ತ? ನಾವು ಹಿಂದೂಗಳೇ ರೀ. ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನೂ ಕಾಣಿಸ್ತಾನೆ, ಸಿದ್ದರಾಮಯ್ಯನೂ ಕಾಣಿಸ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ, ದೇವರಾಜ ಅರಸರು ಕಾಣಿಸ್ತಾರೆ, ನನ್ನಂಥ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ. ಏನು ಅನಂತ್ ಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ? ಅನಂತ್ ಕುಮಾರ್ ಹೆಗಡೆ ಮಾತಿಗೆ ಬಿಜೆಪಿ ನಾಯಕರು ಕೂಡ ವೈಯಕ್ತಿಕ ನಿಂದನೆ ಮಾಡಿದ್ದು ಸರಿಯಲ್ಲ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನು ಒಪ್ಕೊತೀನಿ. ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ಏಕವಚನ ಸಿದ್ದರಾಮಯ್ಯನವ್ರು ಮೋದಿಗೂ ಮಾಡಿದ್ದಾರೆ. ಹಂಗಂದ ತಕ್ಷಣ ಸಿದ್ದರಾಮಯ್ಯನವ್ರಿಗೆ ಏಕವಚನದಲ್ಲಿ ಮಾತಾಡಬಾರ್ದು, ಮಾತಾಡಿದ್ದು ಒಳ್ಳೇದು ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯನವರು ತಿದ್ಕೋಬೇಕು. ಬಾಯಿ ಬಂದಾಗ ಮಾತಾಡೋದು ಇದೆಯಲ್ಲ. ಈ ರೀತಿ ರಾಜಕೀಯದಲ್ಲಿ ಎಲ್ಲ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಏಕವಚನದಲ್ಲಿ ಬಹಳಷ್ಟು ಸಲ ತೊಡೆ ತಟ್ಟಿರೋದು ಇದೆ, ಉಗ್ರವಾಗಿ ಮಾತಾಡಿರೋದು ಇದೆ. ಸದನದ ಒಳಗೆ ಹೊರಗೆ ಎಲ್ಲ ಕಡೆ ಮಾತಾಡಿದ್ದಾರೆ. ಅದನ್ನು ನಾನು ಸರಿ ಅಂತ ಏನು ನಾನು ಹೇಳಲ್ಲ. ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದು ಕಡೆ ಕೆಲವು ಸಲ ಇಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಮಾತಾಡ್ತೀವಿ, ತಪ್ಪು. ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಇಷ್ಟೆಲ್ಲ ವಾಕ್ಸಮರಗಳ ನಡುವೆ ಅನಂತ್ ಕುಮಾರ್ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ನಾಯಕರು ಬೀದಿಗಿಳಿದಿದ್ರು. ಬೆಂಗಳೂರಿನ ರೇಸ್ ಕೋರ್ಸ್ ಬಳಿ ಪ್ರತಿಭಟನೆ ಮಾಡಿದ್ದು ಅನಂತ್ ಕುಮಾರ್ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ದಹನ ಮಾಡಿದ್ರು. ಬೆಂಗಳೂರು ಮಾತ್ರವಲ್ಲ, ಮೈಸೂರಿನಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಅನಂತ್ ಕುಮಾರ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಸಂಸದರನ್ನ ಬಂಧಿಸಬೇಕು ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇತ್ತ ಕಾರವಾರದ ಕುಮಟಾದಲ್ಲಿ ಅನಂತ್ ಕುಮಾರ್ ವಿರುದ್ಧ ದ್ವೇಷ ಭಾಷಣ ಮಾಡಿದ ಆರೋಪದಡಿ ಸುಮೋಟೋ ಕೇಸ್ ದಾಖಲಾಗಿದೆ. ಅದೇನೇ ಹೇಳಿ, ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಹೊತ್ತಿದ್ದ ರಾಮ ರಾಜಕೀಯಕ್ಕೆ ಮಂದಿರ ಸಮರ ಕಿಚ್ಚು ಹಚ್ಚಿದ ಅನಂತ್ ಕುಮಾರ್ ಹೆಗಡೆ ವಿವಾದಾತ್ಮಕವಾಗಿ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.